ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೆಂಚೆಗೇಟ್ ಅನ್ನಂತ ಒಂದು ಗ್ರಾಮದಲ್ಲಿ ಒಂದು ಜಗದಾಂಬ ಅನ್ನಂತ ಒಂದು ಜ್ಯುವೆಲರಿ ಶಾಪ್ ಇದೆ. ಸೊ ಆ ಜ್ಯುವೆಲರಿ ಶಾಪ್ ಅಲ್ಲಿ ಒಬ್ಬ ಹುಡುಗ ಮತ್ತು ಅವರ ಅಜ್ಜಿ ಕೂತಿರ್ತಾರೆ. ಸೊ ಅವರು ಶಾಪಲ್ಲಿ ಇದ್ದಾಗ ಸುಮಾರು 2 ಗಂಟೆ ಸಮಯದಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳು ಶಾಪ್ ಒಳಗೆ ಹೋಗ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಈ ಮೆಣಸಿನಕಾಯಿ ಪೌಡರ್, ಚಿಲ್ಲಿ ಪೌಡರ್ ಅನ್ನು ಅವರಿಗೆ ಕಣ್ಣಲ್ಲಿ ಮತ್ತು ಮುಖದಲ್ಲಿ ಹಾಕಿ ಅಲ್ಲಿರುವ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಈ ರೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಅದನ್ನು ಕದ್ಕೊಂಡು ಆಮೇಲೆ ಅವರು ಬಂದಿರುವ ವಾಹನದಲ್ಲಿ ವಾಪಸ್ಸು ಓಡೋಗ್ತಾರೆ. ಈ ಮಾಹಿತಿಯನ್ನು ಅಲ್ಲಿ ಲೋಕಲ್ಸ್ ಸಾರ್ವಜನಿಕರು ಇಮ್ಮಿಡಿಯೇಟ್ ಆಗಿ ನಮಗೆ ಕಲ್ಲಂಬೆಲ್ಲ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಆಮೇಲೆ ಅಲ್ಲಿರುವ ಒಬ್ಬ ಸಾರ್ವಜನಿಕ ಟೀಮ್ ಒಂದು ಅವ್ರ ಗಾಡಿ ಹಿಂಬಾಲಿಸ್ತಾರೆ, ನಮಗೆ ಗಾಡಿ ಲೊಕೇಶನ್ ಕೊಡ್ತಾರೆ. ಇಮ್ಮಿಡಿಯೇಟ್ ಆಗಿ ನಮ್ಮ ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಶಿರಾ ರೂರಲ್ ಶ್ರೀನಿವಾಸ್ ಅವರು, ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ಅವರು ಮತ್ತು ಅವರು ಹಿಂದೆ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಶಿರಾ ನಗರದಲ್ಲಿ ಹಿಂದೂ ಸಮಾಜೋತ್ಸವಕ್ಕೋಸ್ಕರ ನಮ್ಮ ಡಿಎಸ್ಪಿ ಅವರು, ಶೇಖರ್ ಅವರು ಮತ್ತು ಗೋಪಾಲ್ ಅವರು, ಅಡಿಷನಲ್ ಎಸ್ ಪಿ ಕ್ರೈಮ್ ಅವರು ಊರಲ್ಲಿ ಇದ್ದಿರ್ತಾರೆ, ಶಿರಾ ಟೌನಲ್ಲಿ. ಈ ಮಾಹಿತಿ ಬಂದ ತಕ್ಷಣ ಇವರು ಸಹ ಬೇರೆ ಡೈರೆಕ್ಷನಿಂದ ಹೋಗ್ತಾರೆ ಗಾಡಿ ಇಟ್ಕೊಳ್ಳೋಕ್ಕೆ. ಆವಾಗ ಈ ಬೊಲೆರೋ ಗಾಡಿ ಏನು ಅಕ್ಯೂಸ್ಡ್ಗಳಿದ್ದಾರೆ ಅದರಲ್ಲಿ ಅವರು ತಾವರೆಕೆರೆ ಕಡೆ ಹೋಗ್ತಾರೆ. ಸೊ ಅಲ್ಲಿ ನಾವು ಈಗಾಗಲೇ ಇರುವ ಮಾಹಿತಿಯಿಂದ ತಾವರೆಕೆರೆ ಪೊಲೀಸರಿಂದ ನಾವು ಚೆಕ್ ಪೋಸ್ಟ್ ಹಾಕಿರ್ತೀವಿ, ಎಲ್ಲ ಕಡೆ ಅಲರ್ಟ್ ಮಾಡಿರ್ತೀವಿ ಕಂಟ್ರೋಲ್ ರೂಮ್ಸಿಂದ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇರೋದೇ ಕಾರಣದಿಂದ ಅವರು ಸಡನ್ ಆಗಿ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಬೋನಹಳ್ಳಿ ಅಂತ ಒಂದು ಗ್ರಾಮದ ಹತ್ತಿರ ನಮ್ಮ ಅಡಿಷನಲ್ ಎಸ್ ಪಿ ಅವರು ಮತ್ತು ಡಿಎಸ್ಪಿ ಅವರು ಇರುವಂಥ ಗಾಡಿಗೆ ಮುಖಾಮುಖಿಯಾಗಿ ಬರ್ತಾರೆ. ಆವಾಗ ತ್ರುಟಿಯಲ್ಲಿ ಅವರು ಎಸ್ಕೇಪ್ ಆಗಿ ಒಂದು ನಮ್ಮ ಶಿರಾ ಪಕ್ಕದಲ್ಲಿರುವ ಜಂಗಲ್ನಲ್ಲಿ ಅವರು ಒಳಗೆ ಹೋಗಿ ನುಗ್ತಾರೆ. ಸೊ ಅಲ್ಲಿ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ಎಲ್ಲ ಪೊಲೀಸರನ್ನು, ಸುತ್ತಮುತ್ತಿರುವ ಪೊಲೀಸ್ ಸ್ಟೇಷನ್ ಪೊಲೀಸರನ್ನ ಎಲ್ಲ ಕರೆದುಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಬೀಟ್ ಮೆಂಬರ್ಸ್ ಏನು ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಬೀಟ್ ಅಳವಡಿಸಲಾಗಿದೆ, ಆ ಬೀಟಲ್ಲಿರುವ ಪೊಲೀಸರನ್ನು, ಆ ಬೀಟಲ್ಲಿರುವ ಸಾರ್ವಜನಿಕರನ್ನು ಕರೆದುಕೊಂಡು ಬೀಟ್ ಗ್ರೂಪ್ಸ್ ಮೂಲಕ ಎಂಟೈರ್ ಜಂಗಲ್ ಏರಿಯಾವನ್ನು ಕಾರ್ಡನ್ ಮಾಡಲಾಗಿದೆ. ಸೊ ಹಾಗೆ ಕಾರ್ಡನ್ ಮಾಡಿ ಆಮೇಲೆ ನಾವು ನಮ್ಮ ಡ್ರೋನ್ಸ್ ಸಹಿತ ಯೂಸ್ ಮಾಡಲಾಗಿದೆ. ಸೊ ಡ್ರೋನ್ಸ್ ಅನ್ನು ಆರಿಸಿ ಸೊ ಲೊಕೇಶನ್ ಫಸ್ಟ್ ವೆಹಿಕಲ್ ಲೊಕೇಶನ್ ಪತ್ತೆ ಹಚ್ಚಲಾಗಿದೆ. ಅದಾದ ಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲ್ ಅನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು ಆ ಜಂಗಲಲ್ಲಿ ಓಡೋಗೋದು ಆಗಿರುತ್ತೆ. ಸೊ ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ಬರೊಬ್ಬರೇ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಒಳಗಡೆ ನುಗ್ಗಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕದ್ದಿರುವ ಪ್ರಾಪರ್ಟಿ ಸಮೇತ, ಬ್ಯಾಗ್ಗಳನ್ನು ಸಮೇತ ನಾವು ಅವ್ರನ್ನು ಹಿಡ್ಕೊಳ್ಳಲಾಗಿದೆ. ಅವ್ರನ್ನ ಹಿಡ್ಕೊಂಡು ತಕ್ಷಣವೇ ಈ ಮಾಲೀಕರು ಏನಿದ್ದಾರೆ ಜಗದಾಂಬ ಇವರು ದಿನೇಶ್ ಹುಡುಗ ಯಾರ ಕಣ್ಣಲ್ಲಿ ಹಾಕಿದೆ, ಅಥವಾ ಮಾಲೀಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ರಾಬರಿಗೆ FIR ಮಾಡಲಾಗಿದೆ. 309 ಸಬ್ ಕ್ಲಾಸ್ 6 BNS ಅಡಿಯಲ್ಲಿ 27/26 FIR ನಂಬರ್. ಸೊ FIR ಮಾಡಲಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮಾಲನ್ನು ನಾವು ಈಗ ಏನು ಮಾಲ್ ಅಂದರೆ ಸುಮಾರು 100 ಗ್ರಾಮ್ ಗೋಲ್ಡ್ 14 ಲಕ್ಷ ವರ್ತ್, 14 ಲ್ಯಾಕ್ಸ್ ವರ್ತ್, ಆಮೇಲೆ 1.5 kg ಸಿಲ್ವರ್ ವರ್ತ್ ಆಫ್ 3,25,000, ಆಮೇಲೆ ರೋಲ್ಡ್ ಗೋಲ್ಡ್ ಒಡವೆಗಳು ಈ ಕಡೆ ಇರುವುದು ಏನಿದೆ ಅದು 2,75,000 ವರ್ತ್. ಆಮೇಲೆ ಈ ಅಕ್ಯೂಸ್ಡ್ಗಳು ಬಳಸಿರುವ, ಆರೋಪಿಗಳು ಬಳಸಿರುವ ಬೊಲೆರೋ RJ16 ರಿಜಿಸ್ಟ್ರೇಷನ್ ಇರುವಂಥ ಬೊಲೆರೋ ಅದನ್ನು ಮಾಡಲಾಗಿದೆ. ಮತ್ತೆ ಇವರು ಯೂಸ್ ಮಾಡಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಬ್ಲೂಟೂತ್ ಇಯರ್ಫೋನ್ಸ್ ಆಗಲಿ, ಮೊಬೈಲ್ ಫೋನ್ಸ್ ಆಗಲಿ, ಇಷ್ಟೆಲ್ಲ ನಾವು ಸೀಸ್ ಮಾಡಲಾಗಿದೆ. ಸೊ ಇದರಲ್ಲಿ ನಾನು ನಮ್ಮ ಪೊಲೀಸ್ ಟೀಮ್, ನಮ್ಮ ಪೊಲೀಸ್ ತಂಡ
ಮಾಡಿರುವ ಕೆಲಸವನ್ನು ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅವರು ತೋರಿಸಿರುವ ಸಮಯ ಪ್ರಜ್ಞೆ, ಅವರು ತೋರಿಸಿರುವ ಪ್ರೊಫೆಷನಲಿಸಮ್ ಅಂಡ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಮಿಡಿಯೇಟ್ ರಿಯಾಕ್ಷನ್ ಪೊಲೀಸರಿಂದ, ಅದನ್ನು ತೋರಿಸಿ ರಾಬರಿ ಅಂತ ಹೀನಿಯಸ್ ಕ್ರೈಮ್ ಏನು ಘೋರ ಕೃತ್ಯ ಅನ್ನು ಇವರು ಇಮಿಡಿಯೇಟ್ಲಿ ಪತ್ತೆ ಮಾಡಿದ್ದಾರೆ. ಸೊ ಮೈ ಕಂಗ್ರ್ಯಾಚುಲೇಷನ್ಸ್ ಟು ಶಿರಾ ಸಬ್ ಡಿವಿಷನ್, ಶಿರಾ ರೂರಲ್ ಇನ್ ಸರ್ಕಲ್ ಆಫೀಸ್ ಅಂಡ್ ಕಲ್ಲಂಬೆಲ್ಲ ಪೊಲೀಸ್. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು ಎಸ್ಪೆಷಲಿ ಸಾರ್ವಜನಿಕರು, ನಮ್ಮ ಏನು ಬೀಟ್ ಮೆಂಬರ್ಸ್ ಇದ್ದಾರೆ, ಅವರು ಮುಖ್ಯವಾಗಿ ನಾವು ಅಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಅಷ್ಟು ಜನರನ್ನು ಮೊಬಿಲೈಸ್ ಮಾಡೋಕ್ಕೆ ಕಾರಣ ನಮ್ಮ ಬೀಟ್ ಗ್ರೂಪ್ಸ್ ಏನಿದಾವೆ ಅವ್ರಿಗೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ನಮ್ಮ ಪೊಲೀಸರಿಗೆ ಎಲ್ಲ ಸಹಾಯ ಮಾಡಿ ಇಮಿಡಿಯೇಟ್ ಆಗಿ ಅವ್ರು ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಲಾಗಿದೆ. ಸೊ ಅಕ್ಯೂಸ್ಗಳನ್ನು ಸೆಕ್ಯೂರ್ ಮಾಡಿದ್ದೀವಿ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂಚೆ ಪ್ರೊಡ್ಯೂಸ್ ಮಾಡಿ 10 days ಪೊಲೀಸ್ ಕಸ್ಟಡಿ ತಗೊಂಡಿದ್ದೀವಿ. ಈ ಕಾಲದಲ್ಲಿ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಅಂಡ್ ಕೋರ್ಟಲ್ಲಿ ಟ್ರಯಲ್ ಟೈಮ್ನಲ್ಲಿ ಚೆನ್ನಾಗಿ ಇದು ಪ್ರೋಸೆಸ್ ಮಾಡಿಸಿ ನಾವು ಶಿಕ್ಷೆ ಆಗೋ ಥರ ನೋಡ್ಕೊಳ್ಳಲಾಗುತ್ತೆ. ಸೊ ಇಲ್ಲಿ ಆರೋಪಿಗಳು ಒಟ್ಟು 4 ಜನ. 4 ಜನರು ಮೂಲತಃ ರಾಜಸ್ಥಾನ್ ರಾಜ್ಯದವರು. ಅರವಿಂದ್ ಸನ್ ಆಫ್ ಭವೇಶ್ ಜಿ, ಸುಮಾರು 28 ವರ್ಷ. ದುಂಗರ್, ಇವರು ಬಾರ್ಮೇರ್ ಜಿಲ್ಲೆಯವರು, ರಾಜಸ್ಥಾನ್. ದುಂಗರ್ ಸಿಂಗ್ ಸನ್ ಆಫ್ ಕೋಶಿಂಗ್, 24 ವರ್ಷ. ಇವರು ಜಾಲೋರ್, ರಾಜಸ್ಥಾನ್ ಅವರು, ಜಾಲೋರ್ ಜಿಲ್ಲೆ, ರಾಜಸ್ಥಾನ್. ಆಮೇಲೆ ಮಹೇಂದರ್ ಸಿಂಗ್ ಸನ್ ಆಫ್ ಭವಾನಿ ಸಿಂಗ್, ಇವರು ಸಹ ಜಾಲೋರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯದವರು. ಮಧು ಸಿಂಗ್ ಸನ್ ಆಫ್ ಚೈಹಾಲ್ ಸಿಂಗ್, ಇವರು ಸಹ ಜಾಲೋರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯದವರು. ಸೊ ಈ 4 ಜನ ರಾಜಸ್ಥಾನ್ ಅವರು. ಸದ್ಯಕ್ಕೆ ಪರಿಚಯ ಏನು ಕಂಡು ಬರ್ತಾ ಇಲ್ಲ. ಈಗ ನಮಗಿರುವ ಮಾಹಿತಿ ಪ್ರಕಾರ ನಮಗೆ ಕಂಡು ಬಂದಿರೋದೇನೆಂದರೆ, ಇವರು ಶುಕ್ರವಾರ ರಾತ್ರಿ ನಮ್ಮ ತುಮಕೂರು ಜಿಲ್ಲೆಗೆ ಬಂದು ಶನಿವಾರ ರೆಕ್ಕಿ ಮಾಡಿದ್ದಾರೆ. ಶನಿವಾರ ರೆಕ್ಕಿ ಮಾಡಿಕೊಂಡು ಆದಿವಾರ ಈ ಕೃತ್ಯವನ್ನು ನಡೆಸಿದ್ದಾರೆ. ಸೊ ಮಧ್ಯಾಹ್ನದಿಂದ ಶುರುವಾಗಿದೆ. ಘಟನೆ ನಡೆದಿರುವುದು 2 ಗಂಟೆಗೆ. ಸೊ ಮಧ್ಯಾಹ್ನದಿಂದನೇ ಶುರು ಮಾಡಿದರೆ, ಬಟ್ ಅವ್ರನ್ನು ಎಸ್ಕೇಪ್ ಆಗಿ ಜಂಗಲ್ ಒಳಗಡೆಗೆ ಸುಮಾರು 3:30-4 ಅಂತ ಸಮಯದಲ್ಲಿ ಅವರು ಜಂಗಲ್ ಹೊರಗಡೆ ಎಂಟರ್ ಆಗ್ತಾರೆ. ಆವಾಗಿಂದ ಹಿಡ್ಕೊಂಡು ಬೆಳಗ್ಗೆ ಸುಮಾರು 7ವರೆಗೂ ಸಹ, ಅಂದ್ರೆ 4ನೇ ಅವನು ಸಿಗುವಕ್ಕೆ ಸುಮಾರು ಮಾರ್ನಿಂಗ್ 7 o'clock ಆಗಿರುತ್ತೆ. ಪೂರ್ತಿ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿದೆ. ಅಲ್ಲಿರುವ ನಮ್ಮ ಮೆನ್ನೆಗೆಲ್ಲರಿಗೂ ಊಟ ವ್ಯವಸ್ಥೆ ಅರೇಂಜ್ ಮಾಡಿ ನಾವು ಒಂದು ಸೈಂಟಿಫಿಕ್ ಆಗಿ ಎಂಟ್ರಿ ಎಕ್ಸಿಟ್ಸ್ ಎಲ್ಲ ನೋಡಿಕೊಂಡು ಅವನು ಆ ಏರಿಯಾನು ಕಾರ್ಡನ್ ಮಾಡಿಕೊಂಡು ಆಮೇಲೆ ಒಳಗಕ್ಕೆ ವಿತ್ ಪ್ರಾಪರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಎಂಟರ್ ಮಾಡಿ ನಾವು ಅದನ್ನು ಅಕ್ಯೂರ್ಗಳನ್ನು ಸೆಕ್ಯೂರ್ ಮಾಡಲಾಗಿದೆ. ಆ ಥರ ಅದು ತೀರಾ ಕತ್ತಲಿತ್ತು ಅಂಡ್ ಮಾಡೋಕ್ಕೆ ಆಗಲಿಲ್ಲ. ಈಗಾಗಲೇ ನಿಮ್ಮ ಹತ್ರ ಕೆಲವು ವಿಜುವಲ್ಸ್ ಇದಾವೆ. ದಟ್ ಬೊಲೆರೋ ಹೋಗುವಾಗ ಹಿಂದೆಯಿಂದ ಪ್ರೈವೇಟ್ ವ್ಯಕ್ತಿಗಳು ಏನು ಅವರು ಹಿಂದೆಯಿಂದ ಇದ್ರು, ಅದು ಈ ವಿಜುವಲ್ಸ್ ನಿಮ್ಮ ಹತ್ರ ಇದಾವೆ. ಬಟ್ ಅದು ಅಪಾರ್ಟ್ ಫ್ರಮ್ ದಟ್ ಬೇರೆ ವಿಜುವಲ್ಸ್ ಸದ್ಯಕ್ಕೆ ಏನು ಕ್ರಿಮಿನಲ್ ಹಿಸ್ಟ್ರಿ ಕಂಡು ಬರ್ತಾ ಇಲ್ಲ. ಬಟ್ ಇನ್ನೂ ನಾವು ಪತ್ತೆ ಮಾಡಲಾಗುತ್ತೆ ಏನಾದರೂ ಕ್ರಿಮಿನಲ್ ಹಿಸ್ಟ್ರಿ ಇದೆಯಾ ಅಂತ. ಆಸ್ ಆಫ್ ನಾವು ಕ್ರಿಮಿನಲ್ ಹಿಸ್ಟ್ರಿ ಏನು ಕಂಡು ಬಂದಿಲ್ಲ, ಏನೂ ಇಲ್ಲ. NCC TMS ಇವರು ಈ ಮಧು ಸಿಂಗ್ ಅನ್ನೋನು ಇಲ್ಲಿ ಮಾಲೂರಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನೆ. ಅಚ್ಚ ಈ ಮಧು ಸಿಂಗ್ ಅನ್ನೋನ ಅಣ್ಣ ಏನಿದ್ದಾರೆ ಅವರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಮಾಲೂರಲ್ಲಿ. ಅದು ಬಿಟ್ಟರೆ ಇವರು ಕೆಲವು ಬೇರೆ ಬೇರೆ ಕೆಲಸಗಳಿದ್ದಾವೆ. ಸದ್ಯಕ್ಕೆ ಬಟ್ಟೆ ಅಂಗಡಿ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಮುಂದಿನ
ಟೈಮ್ ಗ್ಯಾಪೇ ಇಲ್ಲ ಒಂದು ತರ. ಅಂದ್ರೆ ಅಫೆನ್ಸ್ ನಡೆದಿರೋ ಕಡೆಯಿಂದ ಬೆಳಗ್ಗೆ ಅಂದ್ರೆ ಅವ್ರು ಕಂಟಿನ್ಯೂಸ್ಲಿ ಒಂದು ತರ ನಮ್ಗೆ ಅಲ್ಲಿ ಅಲ್ಲಿ ಕಾಣ್ತಾ ಇದ್ರು. ಹಿಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಆಗಿತ್ತು. ಅಂದ್ರೆ ಒಂದು ತರ ಇಮಿಡಿಯೇಟ್ಲಿ ನಾವು ಅವನ್ನ ಹಿಂಬಾಲಿಸ್ಬಿಟ್ಟಿದ್ವಿ. ಹಾ, ಅರಣ್ಯ ಪ್ರದೇಶ ಇರೋದ್ರಿಂದ ಡಿಲೇ ಆಗಿದೆ. ಆಕ್ಚುಲಿ ನಮ್ಮ ಅಡಿಷನಲ್ ಎಸ್ ಪಿ ಅವರು DSP ಅವ್ರಿಗೆ ಬಂದಿರೋ ಕಾರಕ್ಕೆ ಜಸ್ಟ್ ಒಂದು 5 ಫೀಟ್ ಅಲ್ಲಿ ಎಸ್ಕೇಪ್ ಆಗಿದ್ರು. ಇಲ್ಲಾಂದ್ರೆ ಅವರು ಮುಖಾಮುಖಿ ಡಿಕ್ಕಿ ಹೊಡೆಯಕ್ಕೆ ಬಂದ್ಬಿಟ್ಟಿದ್ರು. ಬಟ್ ಅಷ್ಟರೊಳಗಡೆ ಅವರು ಟರ್ನಿಂಗ್ ತಗೊಂಡು ಹೋಗ್ಬಿಟ್ರು. ಒಂದು ತರ ಘಟನೆ ನಡೆದಿರುವ ತಕ್ಷಣವೇ ನಮಗೆ ಪತ್ತೆ ಆಗಿದೆ ಯಾರು ಈ ತರ ರಾಬರಿಗೆ ಬಂದಿದ್ರು, ಅಕ್ಯೂಸ್ಗಳು ಇಲ್ಲಿದ್ದರು ಅಂತ. ಬಟ್ ಅವ್ರನ್ನ ಹಿಡ್ಕೊಳ್ಳಕ್ಕೆ ನಮಗೆ ಸುಮಾರು ಒಂದು 10-12 ಗಂಟೆ ಟೈಮ್ ತಗೊಂಡಿದೆ. ಪೊಲೀಸರಿಗೆ ಯಾರಿಗೂ ಏನು ಆಗಿಲ್ಲ. ವಿತಿನ್ 12 ಅವರ್ಸ್. ಸೊ ಘಟನೆ 2 ಗಂಟೆಗೆ ನಡೆದಿದೆ. 4ನೇವನು ಬೆಳಗ್ಗೆ ಸುಮಾರು 6-7ಕ್ಕೆ ಸಿಕ್ಕಿದ್ದಾನೆ. ಮಿಕ್ಕಿದ 3 ಜನ ಮಿಡ್ ನೈಟ್ 2-3 ಓ ಕ್ಲಾಕ್ಗೆ ಸಿಕ್ಕಿದ್ದಾರೆ. ಸೊ 12 ಅವರ್ಸ್, ವಿತಿನ್ 12 ಅವರ್ಸ್ ಇಟ್ಕೊಂಡಿದ್ದಾರೆ ವಿತ್ ಪ್ರಾಪರ್ಟಿ ಇಂಟ್ಯಾಕ್ಟ್ ಆಸ್ ಇಟ್ ಈಸ್. ನಾವು ಹೋಗಿದ್ವಿ. ಇನ್ಫ್ಯಾಕ್ಟ್ ನಾವು ಘಟನೆ ಕಂಡು ಬಂದ ತಕ್ಷಣ ನಾವು ಒಂದ್ಸಾರಿ ಎಲ್ಲ ಸ್ಪಾಟ್ ಜಂಗಲ್ ಏನಿದೆ ಅದೆಲ್ಲ ನೋಡ್ಕೊಂಡು ಬಂದಿದ್ವಿ. ನೋಡ್ಕೊಂಡು ಸೂಕ್ತ ನಿರ್ದೇಶನ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಡ್ರೋನ್ ಎಲ್ಲ ತಂದು